Okay. So good morning to all. I hope everyone remembered the previous class. Remember, ಇಲ್ಲೇದ ನೋಡ್ರಿ ನಾ ಅಳಿಸಿಲ್ಲ ನಾನು ಮೆಥಡ್ಸ್ ಆಫ್ Yes, ಸೊಲ್ಯೂಷನ್ ನೆನಪದ ಎಲ್ಲಾರ್ಗು ಇದೆ. yes, madam. Okay. So in the previous class we have seen about the methods of solution. Okay. So methods of solution ಅಂತಂದ್ರೆ ನಾನ್ ಲೀನಿಯರ್ ಇಕ್ವೇಶನ್ಸ್ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ. ಓಕೆ. ಸೊ ನಾನ್ ಲೀನಿಯರ್ ಇಕ್ವೇಶನ್ಸ್ ಯಾವ ಮೆಥಡ್ಸ್ ಇನ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಏನು ನಾನ್ ಲೀನಿಯರ್ ಇಕ್ವೇಶನ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ರೂಟ್ಸ್. ಓಕೆ. ಸೊ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ. ಸೊ ಅದನ್ನ ಮಾಡಾಕ ನಮ್ಗೆ 4 ಟೈಪ್ಸ್ ಇದಾವೆ ಅಂತ ಹೇಳಿದ್ವಿ. ಫಸ್ಟ್ ಒನ್ ಇಸ್ ಡೈರೆಕ್ಟ್ ಅನಾಲಿಟಿಕಲ್ ಮೆಥಡ್ಸ್, second one is graphical methods, third one is trial and error methods, and fourth one is iterative methods. Okay. To do the solutions of the method solution ಮಾಡ್ಬೇಕಾಗಿತ್ತಂದ್ರೆ 4 methods ಇದಾವಂತೇಳಿ ನಿನ್ನೆ ನೋಡಿದ್ವಿ. Okay. One is direct, graphical, trial and error, and iterative methods. Okay. So ಇದರ explanation ನಿನ್ನೆ ಕೊಟ್ಟಿನಿ ನಾನು. So now today's class we are going to see about the iterative methods. Okay. ಇಟರೇಟಿವ್ ಮೆಥಡ್ಸ್ ಬಗ್ಗೆ ನೋಡ್ತೀವಿ ಅಂತ ನಿನ್ನೆ ಹೇಳಿದೆ. ಓಕೆ. Okay, so we'll start with the iterative methods here. Okay. So iterative methods ಅಂತಂದ್ರೆ ನಿನ್ನೆ ಡೆಫಿನೇಷನ್ ಹೇಳಿದೆ ಏನು. Iterative methods is nothing but here we are going to assume some initial values. Okay. So ಒಂದು initial values ನ assume ಮಾಡ್ತೀವಿ ಅಥವಾ ಒಂದು appropriate values ನ assume ಮಾಡ್ಕೋತೀವಿ. ಸೊ ಆ assume ಮಾಡಿ ನಾವು ಅದರದ ಸ್ಟೆಪ್ ಟು ಸ್ಟೆಪ್ ನಾವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಕೊತ ಹೋಗ್ತೀವಿ. ಓಕೆ. ದಟ್ ಈಸ್ ದ iterative methods. Okay. So iterative methods ಅಂತಂದ್ರೆ ಏನು, ನಾವು initial values we are going to assume initial values. Okay. So initial values ನ assume ಮಾಡ್ತೀವಿ. So initial values ನ assume ಮಾಡಿ ಅದರದ step wise solution ನ ಮಾಡ್ಕೊತ ಹೋಗ್ತೀವಿ ಅಂತ ಹೇಳಿ yesterday I have said the okay. So yesterday I have said the definition. Hope you have remembered. Okay. So ಇಲ್ಲಿ ಏನ್ ಹೇಳಾಕತ್ತಾನ ನೋಡ್ರಿ, there are number of ways. Okay. ಬಹಳಷ್ಟು ways ಇದಾವ iterative methods ನ ಮಾಡಾಕ ಬಹಳಷ್ಟು ways ಇದಾವ ಅಂತ ಹೇಳ್ತಾನೆ. So there are number of ways to do the iterative methods. Okay. ಸೊ ಇಲ್ಲಿ ಏನದ ಅಂತಂದ್ರೆ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂಸ್ ತಗೋಬೇಕು. ಇನಿಷಿಯಲ್ ವ್ಯಾಲ್ಯೂಸ್ ಏನ್ ಮಾಡ್ತೀರಿ, ನೀವು ಅಗೇನ್ ಇಲ್ಲಿ ಟ್ರೈಡ್ ಮಾಡ್ತೀವಿ. ಓಕೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತೀವಿ ಇನಿಷಿಯಲ್ ವ್ಯಾಲ್ಯೂಸ್ ಅಂದ್ರೆ. ಈಗ ನಾ ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 0 ಅಂತ ಫಸ್ಟ್ ತಗೋತೀನಿ. ಓಕೆ. ಅಸ್ಯೂಮ್ ಮಾಡ್ತೀನಿ. ಅಸ್ಯೂಮ್ ಅಂತಂದ್ರೆ ಏನು, ನಾ ಟ್ರಯಲ್ ಮಾಡ್ತೀನಿ. ಸೊ ಎಕ್ಸ್ ಈಕ್ವಲ್ ಟು 0 ಎಕ್ಸ್ ಈಕ್ವಲ್ ಟು 1 ಅಂತ ತಗೊಂಡು ಅದ್ರಾಗ ಸ್ವಲ್ಪ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಓಕೆ. ಮತ್ ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ಅದು ಕರೆಕ್ಟ್ ಸೂಟಬಲ್ ಆನ್ಸರ್ ಬರ್ಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಹೋಗ್ತೇನೆ ಎಕ್ಸ್ ಈಕ್ವಲ್ ಟು 1 ಎಕ್ಸ್ ಈಕ್ವಲ್ ಟು 2 ಅಂತ ತಗೋತೇನೆ. ಓಕೆ. ಮತ್ತೆ ಅದು ಸೊಲ್ಯೂಷನ್ ಬರ್ಲಿಲ್ಲ ಮತ್ತೆ ಚೇಂಜ್ ಮಾಡ್ತೇನೆ. ಸೊ ಏನದೆ, ನಾವೇನ್ ಇನಿಷಿಯಲ್ ವ್ಯಾಲ್ಯೂಸ್ ಅಸ್ಯೂಮ್ ಮಾಡ್ತೀವಲ್ಲ ಅದೇನ್ ಮಾಡ್ಬೇಕು, ನಾವು ಟ್ರೈಡ್ ಅಂಡ್ ಯೂಸ್ ಮಾಡ್ಬೇಕಂದ್ರೆ ಟ್ರೈಡ್ ಅಂಡ್ ಯೂಸ್ ಮಾಡ್ಬೇಕು. ಓಕೆ. ಅಂಟಿಲ್ ವಿ ಗೆಟ್ ದ ಸಕ್ಸಸ್ಫುಲ್ ಪ್ರಾಬ್ಲಮ್ ಸೊಲ್ಯೂಷನ್. ಸೊ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಬರತನ ನಾವು ಇನಿಷಿಯಲ್ ವ್ಯಾಲ್ಯೂಸ್ ಒಳಗ ಟ್ರಯಲ್ ಅಂಡ್ ಯೂಸ್ ಮಾಡ್ಬೇಕು ಅಂತ ಹೇಳಕತ್ತಾನ. ಓಕೆ. ಸೊ ಇವೆಲ್ಲ ಮಾಡೋದ್ ನಿಂತು ಆಲ್ ದೀಸ್ ಮೆಥಡ್ಸ್ ಜನರೇಟ್ಸ್ ಸೀಕ್ವೆನ್ಸ್ ಆಫ್ ಎಸ್ಟಿಮೇಷನ್. ಓಕೆ. ಒಂದು ಟ್ರೂ ಸೊಲ್ಯೂಷನ್, ಒಂದು ಎಸ್ಟಿಮೇಟೆಡ್ ತಗೊಂಡು ಒಂದು ಟ್ರೂ ಸೊಲ್ಯೂಷನ್ ಮಾಡತ್ತನ ಬರತನ ಮಾಡ್ಬೇಕಂತ ಹೇಳ್ತಾನೆ. ಓಕೆ. ಸೊ ಆಕ್ಚುಲಿ ಇಲ್ಲೇನದ ಅಂತಂದ್ರೆ ನಾವು ನಂಬರ್ ಆಫ್ ವೇಸ್ ಅದ ಅಂತ ಹೇಳ್ತೀವಿ. ಸೊ ಗೆಸ್ ಮೆಥಡ್ ಮಾಗು ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅಂದ್ರೆ ಸ್ಟಾರ್ಟಿಂಗ್ ನಾವು ಗೆಸ್ ಮಾಡ್ತೀವಿ. ಇನಿಷಿಯಲ್ ವ್ಯಾಲ್ಯೂಸ್ ತಗೋಕೆ ನಾವು ಗೆಸ್ ಮಾಡ್ತೀವಿ. ಸೊ ಇಟರೇಟಿವ್ ಮೆಥಡ್ಸ್ ಏನದ, ನಂಬರ್ ಆಫ್ ಗೆಸಸ್ ಮಾಡ್ತೀವಿ ಅಂತ ಹೆಸರು. ಸೊ ನಂಬರ್ ಆಫ್ ಗೆಸಸ್ ಮಾಡ್ಬೇಕಾದ್ರೆ ನಮ್ಗೆ 2 categories ಅದಾವ ಅಂತ ಹೇಳ್ತಾನೆ. ಬೇಸ್ಡ್ ಆನ್ ದ ಗೆಸಸ್. ಓಕೆ. ಸೊ ಬೇಸ್ಡ್ ಆನ್ ದ ಗೆಸಸ್, based on the ನಾವೇನ್ ಗೆಸ್ ಮಾಡ್ತೀವಲ್ಲ ಇನಿಷಿಯಲ್ ವ್ಯಾಲ್ಯೂ, ವಿ ಹ್ಯಾವ್ 2 categories here. ಸೊ ಯಾವ category ಅಂತಂದ್ರೆ ಫಸ್ಟ್ ಒನ್ ಇಸ್ ಬ್ರಾಕೆಟಿಂಗ್ methods. Okay. So second one is open end methods.
ಬ್ರಾಕೆಟಿಂಗ್ ಮೆಥಡ್ಸ್ ಮತ್ತೆ ಓಪನ್ ಎಂಡ್ ಮೆಥಡ್ಸ್ ಅಂತ ಹೇಳಿ ಎರಡು ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಏನಂತಂದ್ರೆ ನೋಡ್ರಿ ಇಲ್ಲ ಆಕ್ಚುಲಿ ಏನ್ ಹೇಳಾಕತ್ತಾನ ಅಂತಂದ್ರೆ ನಾವು ಇಟರೇಟಿವ್ ಮೆಥಡ್ಸ್ ಒಳಗೆ ಇನಿಷಿಯಲ್ ವ್ಯಾಲ್ಯೂಸ್ ನಾವು ಗೆಸ್ ಮಾಡ್ತೀವಿ ಅಂತ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ನಾವು ಗೆಸ್ ಮಾಡ್ಬೇಕಾದಾಗ ಗೆಸ್ ಮಾಡಕ್ಕೂ ಟೂ ಮೆಥಡ್ಸ್ ಇದಾವ ಅಂತ ಹೇಳ್ತಾನೆ. ಸೊ ಗೆಸ್ ಮಾಡೋದ್ ನಾವು ಡೈರೆಕ್ಟ್ಲಿ ಹಂಗ ಮಾಡಂಗಿಲ್ಲ. ಸೊ ಗೆಸ್ ಮಾಡಕ್ಕೂ ನಾವು ಟೂ ಮೆಥಡ್ಸ್ ಅದಾವ. ಬರೀ ಗೆಸ್ ಅಂತಂದ್ರೆ ನಮ್ಗೆ ಏನ್ ಮನ್ಸಿಗೆ ಬರ್ತದೆ ಅದನ್ನ ವ್ಯಾಲ್ಯೂ ತಗೋದ್ ಅಲ್ಲ. ಓಕೆ, ಸೊ ಗೆಸ್ ಮಾಡಕ್ಕೂ ಟೂ ಮೆಥಡ್ಸ್ ಅದಾವ ಅಂತ ಹೇಳ್ತಾನೆ. ಒನ್ ಇಸ್ bracketing methods and one is open end methods. There are two methods to take the initial values. Initial values ನಾವು ಗೆಸ್ಸಿಂಗ್ ಮಾಡಿ ತಗೋಬೇಕು. ಆ ಗೆಸ್ಸಿಂಗ್ ಮಾಡಕ್ಕೂ ನಮ್ಗೆ ಏನದ ಟೂ ಮೆಥಡ್ಸ್ ಇದಾವ ಅಂತ ಹೇಳ್ತಾನೆ. ಬ್ರಾಕೆಟಿಂಗ್ ಮೆಥಡ್ಸ್ ಅಂಡ್ ಓಪನ್ ಎಂಡ್ ಮೆಥಡ್ಸ್ ಅಂತ ಹೇಳ್ತಾನೆ. ಓಕೆ, ಸೊ ಫಸ್ಟ್ ಬ್ರಾಕೆಟಿಂಗ್ ಮೆಥಡ್ಸ್ ಅಂದ್ರೆ ಏನ ಅನ್ನತ್ತ ನೋಡ್ರಿ. ಬ್ರಾಕೆಟಿಂಗ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಪೋಲೇಷನ್ ಮೆಥಡ್. ಓಕೆ, ಅದಕ್ಕೆ ಬ್ರಾಕೆಟಿಂಗ್ ಮೆಥಡ್ ಗೆ ಇನ್ನೊಂದು ಹೆಸರು ಏನ್ ಕರೆಯಕತ್ತಾನ ಅಂತಂದ್ರೆ ಇಂಟರ್ಪೋಲೇಷನ್. ಓಕೆ, ಇಂಟರ್ಪೋಲೇಷನ್ ಮೆಥಡ್ ಅಂತ ಕರೀತಾನೆ. ಓಕೆ, ಸೊ ಬ್ರಾಕೆಟಿಂಗ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಪೋಲೇಷನ್ ಮೆಥಡ್ ಅಂತ ಹೇಳ್ಬೋದು. ಸೊ ಇಟ್ ಸ್ಟಾರ್ಟ್ಸ್ ವಿತ್, ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಟೂ ಇನಿಷಿಯಲ್ ಗೆಸಸ್ ಮಾಡ್ತೀವಿ. ಓಕೆ, ಸೊ ಬ್ರಾಕೆಟ್ ಯೂಸ್ ಮಾಡ್ಕೊಂಡು ಟೂ ಇನಿಷಿಯಲ್ ಗೆಸಸ್ ಮಾಡ್ತೀವಿ. ಓಕೆ, ಆ ಟೂ ಇನಿಷಿಯಲ್ ಗೆಸಸ್ ಒಳಗೆ ಏನ್ ಮಾಡ್ತೀವಿ, ಆಮೇಲೆ ಸಿಸ್ಟಮೆಟಿಕಲಿ ರೆಡ್ಯೂಸ್ ಮಾಡ್ಕೋತ ಅಂದ್ರೆ ಹೆಂಗ್ ರೆಡ್ಯೂಸ್ ಮಾಡ್ತೀವಿ ಅಂದ್ರೆ ಬ್ರಾಕೆಟ್ ವೈಸ್ ರೆಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಬ್ರಾಕೆಟ್ ವೈಸ್ ರೆಡ್ಯೂಸ್ ಮಾಡ್ಕೊಂಡು ಒಂದ್ ಸೊಲ್ಯೂಷನ್ ನ ರೀಚ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಇಲ್ಲ ಬ್ರಾಕೆಟಿಂಗ್ ಮೆಥಡ್ ಒಳಗೆ ನಾವು ಟೂ ಇನಿಷಿಯಲ್ ವ್ಯಾಲ್ಯೂಸ್ ನ ಓಕೆ, ಸೊ ಟೂ ಇನಿಷಿಯಲ್ ವ್ಯಾಲ್ಯೂಸ್ ನಾವು ಗೆಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಟೂ ಇನಿಷಿಯಲ್ ವ್ಯಾಲ್ಯೂಸ್ ಹೆಂಗ್ ಹಾಕೋತೀರ ಅಂತಂದ್ರೆ ಬೈ ಯೂಸಿಂಗ್ ಬ್ರಾಕೆಟ್ಸ್. ಓಕೆ, ಸೊ ಬೈ ಯೂಸಿಂಗ್ ಬ್ರಾಕೆಟ್ಸ್ ನ ಟೂ ಇನಿಷಿಯಲ್ ವ್ಯಾಲ್ಯೂಸ್ ನ ಹಾಕೊಂಡು ಆ ಬ್ರಾಕೆಟ್ ನ ನಾವು ಸ್ಟೆಪ್ ವೈಸ್ ನ ರೆಡ್ಯೂಸ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ಸ್ಟೆಪ್ ವೈಸ್ ನಾವು ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ಏನಾಗ್ತದೆ ಅಂದ್ರೆ ನಮಗ ಏನ್ ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡಿರ್ತೀವಲ್ಲ ಅದ್ರ ಮೇಲೆ ಪರ್ಟಿಕ್ಯುಲರ್ ಆನ್ಸರ್ ಬರ್ತದೆ ಅಂತ ಹೇಳ್ತಾನೆ. ಓಕೆ, ದಟ್ ಈಸ್ ಅಬೌಟ್ ದ ಬ್ರಾಕೆಟಿಂಗ್ ಮೆಥಡ್. ಓಕೆ, ನಮ್ಮ ಹೇಳ್ತಾನೆ ಕೇಳ್ರಿ. ಬ್ರಾಕೆಟಿಂಗ್ ಮೆಥಡ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಪೋಲೇಷನ್ ಮೆಥಡ್. ಓಕೆ, ಬ್ರಾಕೆಟಿಂಗ್ ಮೆಥಡ್ ನ ನಾವು ಇಂಟರ್ಪೋಲೇಷನ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಇದೆ ಅದಕ್ಕೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಟೂ ಇನಿಷಿಯಲ್ ವ್ಯಾಲ್ಯೂಸ್ ತಗೋತೀವಿ. ಗೆಸ್ ಮಾಡ್ಕೊಂಡು ಟೂ ಇನಿಷಿಯಲ್ ವ್ಯಾಲ್ಯೂಸ್ ನ ತಗೋತೀವಿ. ಅಲ್ಲಿ ಟೂ ಇನಿಷಿಯಲ್ ವ್ಯಾಲ್ಯೂಸ್ ಹೆಂಗ್ ಹಾಕೋತೀವಿ ಅಂತಂದ್ರೆ ಬೈ ಯೂಸಿಂಗ್ ಬ್ರಾಕೆಟ್ಸ್ ಹಾಕೋತೀವಿ ನಾವು. ಓಕೆ, ಮೇ ಬಿ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಮ್ಯಾಥಮೆಟಿಕ್ಸ್. ಓಕೆ, ಬ್ರಾಕೆಟ್ಸ್ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ. ಫಸ್ಟ್ ಕಾಮನ್ ಬ್ರಾಕೆಟ್ ಮಾಡ್ತೀವಿ, ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಮಾಡ್ತೀವಿ, ಆಮೇಲೆ ಫ್ಲವರ್ ಬ್ರಾಕೆಟ್ ಮಾಡ್ತೀವಿ. ಐ ಹೋಪ್ ವಿ ಹ್ಯಾವ್ ಸ್ಟಡಿಡ್ ಇನ್ ಮ್ಯಾಥಮೆಟಿಕ್ಸ್ ಆರ್ ಎನಿ ಅದರ್ ಸಬ್ಜೆಕ್ಟ್. ಓಕೆ, ಸೊ ಬ್ರಾಕೆಟ್ ನ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲೇನ್ ಹೇಳಕತ್ತಾನ ಅಂತಂದ್ರೆ ಆ ಬ್ರಾಕೆಟ್ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ಆ ಟೂ ಇನಿಷಿಯಲ್ ವ್ಯಾಲ್ಯೂಸ್ ನ ನಾವು ಸ್ಟೆಪ್ ಬೈ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಸೊ ಅದು ಸಾಲ್ವ್ ಮಾಡ್ಕೊತ ಹೋಗೋದ್ರಿಂದ ಏನಾಗ್ತದೆ ನಮಗ್ ಪರ್ಟಿಕ್ಯುಲರ್ ಆನ್ಸರ್ ಸಿಗ್ತದೆ ಅಥವಾ ಬರ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಸೊ ಯು ಹೋಪ್ ಯು ವಿಲ್ ಹ್ಯಾವ್ ಅಂಡರ್ಸ್ಟುಡ್ ದ ಬ್ರಾಕೆಟಿಂಗ್ ಮೆಥಡ್. ತಿಳಿತಾ ಇಲ್ಲಿತನ ಇನಿಷಿಯಲ್ ವ್ಯಾಲ್ಯೂಸ್ ಇಟರೇಟಿವ್ ಮೆಥಡ್ಸ್ ಒಳಗೆ ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡು ಅದನ್ನ ಬೇಸ್ಡ್ ಆನ್ ಗೆಸಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಗೆಸಸ್ ಮಾಡಕ್ಕೂ ಮೆಥಡ್ಸ್ ಇದಾವೆ, ಟೂ ಮೆಥಡ್ಸ್. ಒನ್ ಇಸ್ ಬ್ರಾಕೆಟಿಂಗ್ ಅಂಡ್ ಓಪನ್ ಎಂಡ್. ಸೊ ಬ್ರಾಕೆಟಿಂಗ್ ಮೆಥಡ್ಸ್ ತಿಳಿತಾ? Please reply. Yes, madam. Everyone, please reply. Bracketing methods, Tilita. Yes, ma'am. Others, fast. Reply fast. Others, fast. Tilita. Yes, ma'am. Clear, ma'am. Okay. Okay. So again, ಇಲ್ಲಿ ನೋಡ್ರಿ ಮತ್ತೆ ಕ್ಲಾಸಿಫಿಕೇಶನ್ ಇದೆ. ಬ್ರಾಕೆಟಿಂಗ್ ಮೆಥಡ್ಸ್ ಒಳಗ ಮತ್ ಟೂ ಮೆಥಡ್ಸ್ ಯೂಸ್ ಮಾಡ್ತೀವಿ ನಾವು. ಸಿಯರ್ ಲಕ್ಷ ಇಟ್ಕೊಳ್ರಿ. ಅಗೇನ್ ಈಗ ಅಂತದ್ ನಾ ಓಪನ್ ಎಂಡ್ ಅಳಿಸ್ತೀನಿ ಅಂತ. ಸೊ ಅಗೇನ್ ಬ್ರಾಕೆಟಿಂಗ್ ಮೆಥಡ್ಸ್ ಹ್ಯಾವ್ ರಿಪೀಟರ್. Why Akshay? Okay, listen here Akshay. Just a glance, not only Akshay no repetition ಬೇಕತ್ತೆ. So just see here. ಇಟರೇಟಿವ್ ಮೆಥಡ್ಸ್ ಅಂತಂದ್ರೆ ಏನ್ ಮಾಡ್ತೀವಿ, ನಾನು ಇನ್ನೇನೆ ಡೆಫಿನೇಷನ್ ಹೇಳಿದೆ ಇಟರೇಟಿವ್ ಮೆಥಡ್ಸ್ ಅಂತ. ಏನಂತಂದ್ರೆ ನಾವು ಒಂದು ಇನಿಷಿಯಲ್ ವ್ಯಾಲ್ಯೂಸ್ ನ ತಗೋತೀವಿ. ಓಕೆ, ಇನಿಷಿಯಲ್ ವ್ಯಾಲ್ಯೂಸ್ ನ ಹೆಂಗ್ ತಗೋತೀವಿ ಅಂದ್ರೆ ಬೈ ಯೂಸಿಂಗ್ ಗೆಸಸ್. ನಾವು ಗೆಸಸ್ ಮಾಡ್ತೀವಿ. ಇನಿಷಿಯಲ್ ವ್ಯಾಲ್ಯೂಸ್ ನ ಗೆಸಸ್ ಮಾಡಿ
ಆ ಪರ್ಟಿಕ್ಯುಲರ್ ಇನಿಷಿಯಲ್ ವ್ಯಾಲ್ಯೂಸ್ ಮೇಲೆ ನಾವು ಸೊಲ್ಯೂಷನ್ ನ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಸೊ ಸೊಲ್ಯೂಷನ್ ಏನ್ ಮಾಡೋದು ಸ್ಟೆಪ್ ಟು ಸ್ಟೆಪ್, ಇಟರೇಟಿವ್ ಇಸ್ ನಥಿಂಗ್ ಬಟ್ ಸ್ಟೆಪ್ ಟು ಸ್ಟೆಪ್ ನಾವು ಸೊಲ್ಯೂಷನ್ ನ ಸಾಲ್ವ್ ಮಾಡಿ ಒಂದು ಪರ್ಟಿಕ್ಯುಲರ್ ಆನ್ಸರ್ ನ ತಗೊಂಡ್ ಬರ್ತೀವಿ ಅಂತ yesterday in the previous class we have seen about the definition of iterative methods. A simple example I have said about the sorting and searching. Okay, not only about sorting and searching. So any methods, first we are going to take the initial values, and some initial values are tagondu, and that we are going to solve the solution anta helide. Okay, other the definition male based on iterative method definitions, that is guess ಮಾಡ್ತೀವಿ ಅಂತ ಹೇಳಿದೆ. ಗೆಸ್ ಮಾಡ್ಬೇಕಾದ್ರೂ ನಮ್ಗೆ two methods ಅದಾವ. Okay, one is bracketing method and another one is open end method ಅಂತ. ಗೆಸ್ ಮಾಡಕ ನಮ್ಗೆ again we have two methods, one is bracketing methods and another one is open end method. Okay, so bracketing method ಅಂದ್ರೆ ಏನ್ ಹೇಳಾಕತ್ತಾನ ಅಂತಂದ್ರ bracketing method is also called as interpolation method. Okay, so bracketing method is also called as interpolation method. In this interpolation method ನಾವು two initial values ನ guess ಮಾಡ್ತೀವಿ. Okay, two initial values ನ guess ಮಾಡಿ ಅದನ್ನ ಬ್ರಾಕೆಟ್ ಮುಖಾಂತರ ಹಾಕೋತೀವಿ. ಓಕೆ, ಸೊ ಇಲ್ಲಿ ಸೊಲ್ಯೂಷನ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಯೂಸಿಂಗ್ ದೋಸ್ ಬ್ರಾಕೆಟ್ಸ್. ಓಕೆ, ಬ್ರಾಕೆಟ್ಸ್ ಯೂಸ್ ಮಾಡಿ ಸ್ಟೆಪ್ ಬೈ ನಾವು ಸಾಲ್ವ್ ಮಾಡ್ಕೋತ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ ಬ್ರಾಕೆಟಿಂಗ್ ಮೆಥಡ್ಸ್. ಓಕೆ, ಬ್ರಾಕೆಟಿಂಗ್ ಮೆಥಡ್ಸ್ ಅಂತಂದ್ರೆ first we are going to solve the common bracket, then we are going for the square bracket, then we are going for the flower bracket. ಹಂಗ್ ಬಹಳಷ್ಟು ಅದಾವ. ಓಕೆ, ಸೊ ಆ ಮೆಥಡ್ ಮೇಲೆ ನಾವೆಲ್ಲ ಸೊಲ್ಯೂಷನ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾನೆ. ಕ್ಲಿಯರ್ ಅಕ್ಷಯ್? Okay, okay, so next again we have categories in bracketing method. See here, bracketing methods ಒಳಗ ನಮಗ two methods ಅದಾವ. In this bracketing methods we have two categories. One is bisection. One is bisection method. Second one is false position method. False position method. Okay, in the bracketing method we have two types. One is bisection method and another one is false position method. Please be careful, this is important for your examination. Okay, bisection method ನಿಮಗೆ next continuation ಅದ. Okay, but ನಿಮಗೆ ಕೇಳ್ತಾನೆ iterative methods ಅಂದ್ರೆ ಏನು. ಓಕೆ, ಬ್ರಾಕೆಟಿಂಗ್ ಮೆಥಡ್ಸ್ ಅಂತ ಹೆಂಗ್ ಮಾಡ್ತೀವಿ ಅಂತ. ಓಕೆ, even you have programs, lab programs on bisection method and false position method. In the upcoming classes we'll see how bisection methods are solved. Okay, and false position methods are solved. ಇದನ್ನ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ next upcoming classes ನಾವು ನೋಡ್ತೀವಿ. Okay, we have lab program also on bisection method and false position method. Okay, starting ಹೇಳಿದ್ದ ನಿಮಗೆ numerical methods ಇಂದ ಲ್ಯಾಬ್ ಅದಾವ ಅಂತ ಹೇಳಿ. ಪಾರ್ಟ್ ಎ ಒಳಗ ಸಿ ಪ್ರೋಗ್ರಾಮಿಂಗ್ ಮೇಲೆ ಲ್ಯಾಬ್ ಮಾಡ್ಬೇಕು. ಪಾರ್ಟ್ ಬಿ ಒಳಗ SSQ ಅಂತ ಒಂದು ಸಾಫ್ಟ್ವೇರ್ ಬರ್ತದೆ, ಅದನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಇನ್ ಸಿ ಪ್ರೋಗ್ರಾಮಿಂಗ್ ವಿ ಹ್ಯಾವ್ ಫಸ್ಟ್ ಟೂ ಪ್ರೋಗ್ರಾಮ್ಸ್ ಇದೆ. ಫಸ್ಟ್ ಒನ್ ಇಸ್ bisection method and second one is false position method. ವಿಲ್ ಸಿ ಅದನ್ನ ನಾವು ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ನಾಗ ನೋಡ್ತೀವಿ. ಅದ್ರ ಪ್ರಾಬ್ಲಮ್ಸ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀವಿ. ಓಕೆ, so now you understood that we have two types of bracketing methods. Bracketing methods for two types. The one is false position method and one is bisection method. Okay, so they all nodidri antandre bracketing methods ಒಳಗ ನೋಡಿದ್ರಿ. Okay, next ಈ open end method ಅಂದ್ರೆ ಏನಂತ ನೋಡೋಣ. ತಿಳಿತ ಅನಿಸ್ತದೆ ಎಲ್ಲರಿಗೂ bracketing methods ಅಂದ್ರೆ ತಿಳಿತ? you two next ನೋಡ್ತೀವಿ ನಾವು next upcoming classes ನಾಗ in detail ಅದಾವ ಅವ್ರ ಬಗ್ಗೆ. ಓಕೆ, ಸೊಲ್ಯೂಷನ್ ಹೆಂಗ್ ಮಾಡ್ತೀವಿ, ಪ್ರೋಗ್ರಾಮ್ ಹೆಂಗ್ ಬರ್ತೀವಿ ಅಂತ ಅದು ಗೊತ್ತದ. ನೆಕ್ಸ್ಟ್ ಹೇಳ್ತೀನಿ ನಾನು. ಬಟ್ ಬ್ರಾಕೆಟಿಂಗ್ ಮೆಥಡ್ಸ್ ಅಂದ್ರೆ ತಿಳಿತಾ ಎಲ್ಲಾರ್ಗು? ಪ್ಲೀಸ್ ರಿಪ್ಲೈ. Yes, ma'am. Everyone. Please, I want reply from everyone. Everyone understood? Yes, ma'am. Okay. So next we'll see about the open end method. Second one is open end method. Open end method ಅಂದ್ರೆ ಏನಂತ ನೋಡೋಣ. Okay. Based on guess two methods. One is ಇದು ಯಾವುದು bracketing method ಆತ. So second one is open end method ಅಂದ್ರೆ ಏನಂತ ನೋಡೋಣ. Okay. Open end method.
Okay, so listen here. Open end method. आवाज ಮಾಡಬೇಡ ತಳ ಹೋಗಿ ನಾ ಬರ್ತೀನಿ ತಳ ಹೋಗಿ ಸುಮ್ ಕೊಡ್ ಮತ್ತೆ. Okay, sorry. So open end method is also known as extrapolation method. Okay, so ಇದಕ್ಕೆ ಏನಂತ ಹೇಳ್ತಾನೆ extrapolation method. ಓಕೆ, ಸೊ ಅದಕ್ಕೆ ಏನಂತ ಕರೀತಿದ್ದ, ಬ್ರಾಕೆಟಿಂಗ್ ಮೆಥಡ್ ಏನಂತ ಕರೀತಿದ್ದ, ಇಂಟರ್ಪೋಲೇಷನ್ ಮೆಥಡ್ ಅಂತ ಕರೀತಿದ್ದ. ಓಕೆ, ಸೊ ಇದಕ್ಕೆ ಏನ್ ಕರಿತಾನ ಅಂತಂದ್ರೆ ಎಕ್ಸ್ಟ್ರಾಪೋಲೇಷನ್ ಮೆಥಡ್ ಅಂತ ಕರಿತಾನ. ಸೊ ಓಪನ್ ಅಂಡ್ ಮೆಥಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟ್ರಾಪೋಲೇಷನ್ ಮೆಥಡ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಏನಾಗ್ತದ ನೋಡ್ರಿ, ಈ ಮೆಥಡ್ ನಾಗ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವೊಂದು ಸಿಂಗಲ್ ಸ್ಟಾರ್ಟಿಂಗ್ ವ್ಯಾಲ್ಯೂನ ತಗೋತೀವಿ. ಓಕೆ, 1 or 2. ಓಕೆ, ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳಿ 1 ಅರ ತಗೋತೀವಿ ಅಥವಾ 2 ಅರ ತಗೋತೀವಿ. ಸಿಂಗಲ್ ವ್ಯಾಲ್ಯೂಸ್ ತಗೋತೀವಿ, ಸಿಂಗಲ್ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ತಗೋತೀವಿ, ಆರ್ 2 ವ್ಯಾಲ್ಯೂಸ್ ತಗೋತೀವಿ. ಇಲ್ಲಿ ಏನಿರುತ್ತೆ ಅಂತಂದ್ರೆ ಬ್ರಾಕೆಟ್ ಇರಂಗಿಲ್ಲ. ಓಕೆ, ಹಂಗೆ ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡು ನಾವು ಸೊಲ್ಯೂಷನ್ ಮಾಡ್ಕೊತ ಹೋಗ್ತೀವಿ. ವಿ ಡೋಂಟ್ ಹ್ಯಾವ್ ಎನಿ ಬ್ರಾಕೆಟ್ಸ್ ಹಿಯರ್. ಸೊ ಸ್ಟಾರ್ಟಿಂಗ್ ಜಸ್ಟ್ 1 or 2 ವ್ಯಾಲ್ಯೂಸ್ ನ ಗೆಸ್ ಮಾಡ್ಕೋತೀವಿ. ಸೊ ಗೆಸ್ ಮಾಡ್ಕೊಂಡು ವಿತೌಟ್ ಬ್ರಾಕೆಟ್ಸ್, ಓಕೆ, ಏನು ಬ್ರಾಕೆಟ್ಸ್ ಇರ್ಲಾರ್ದೆ ಅದನ್ನ ಸಾಲ್ವ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಬ್ರಾಕೆಟ್ ಒಳಗ ಬ್ರಾಕೆಟ್ ಯೂಸ್ ಮಾಡ್ತೀವಿ, ಬಟ್ ಓಪನ್ ಎಂಡ್ ಮೆಥಡ್ಸ್ ಒಳಗ ಬ್ರಾಕೆಟ್ ಯೂಸ್ ಮಾಡಂಗಿಲ್ಲ. ಅಲ್ಲೂ 2 ಇನಿಷಿಯಲ್ ವ್ಯಾಲ್ಯೂಸ್ ನ ತಗೋತೀವಿ, ಇಲ್ಲೂ 1 or 2 ಎರಡು ತಗೋಬಹುದು, 1 ತಗೋಬಹುದು, 2 ತಗೋಬಹುದು. ಸೊ ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡು ವಿತೌಟ್ ಬ್ರಾಕೆಟ್ಸ್ ನಾವು ಸಾಲ್ವ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ ಓಪನ್ ಎಂಡ್ ಮೆಥಡ್. ಓಕೆ, ಸೊ ಓಪನ್ ಎಂಡ್ ಮೆಥಡ್ ಒಳಗೆ ಇದನ್ನ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ again we have 5 types. ಇಲ್ಲ 5 types ಇದೆ ಓಪನ್ ಎಂಡ್ ಮೆಥಡ್ಸ್ ಒಳಗೆ. ನಮಗ 5 types ಅದಾವ. Those are, first one is Newton. ನೀ ತಳಕ್ ಹೋಗ್ತೀವಲ್ಲೋ, ಇಲ್ಲಿ ಯಾಕೆ ಬರಂಗತಿ ನಂಗೆ ಮಿಸ್ ಮಾಡಕ? ತಳ ಹೋಗ್, ನಿನ್ ಬೋರ್ಡ್ ಅದಲ್ಲ ತಳಗ, ಅಲ್ಲಿ ಮಾರಿ ಹೋಗ. Okay, so sorry. First one is Newton-Raphson method. Newton-Raphson method. Second one is secant method. Okay. Third one is Muller's method. Then fourth one is fixed point method. Fixed point method. And fifth one is Bayesian methods. Bairstow method. Okay, so listen here, we have 5 types of methods in open end. Okay, bracketing ಒಳಗೆ ಏನಿತ್ತು 2 types method ಇತ್ತು. ಯಾವ ಅಂತಂದ್ರೆ ಬ್ರಾಕೆಟಿಂಗ್ ಮೆಥಡ್, ಅದು Bayesian method and false position method. ಇದು ಎರಡು. ಓಕೆ, ಇಲ್ಲಿ ಓಪನ್ ಎಂಡ್ ಒಳಗ 5 types ಅದಾವ. ಓಕೆ, ನ್ಯೂಟನ್ ರಾಪ್ಸನ್, secant, Muller's, fixed point and Bairstow ಅಂತ ಹೇಳಿ. ಓಕೆ, we have 5 types of solution here. You 5 types plus out 2 types next ನಿಮಗೆ ಸೊಲ್ಯೂಷನ್ ಅದಾವ. ಅವೇ ಅದ್ರ ಬಗ್ಗೆನೇ ನಿಮಗೆ ಸೊಲ್ಯೂಷನ್ಸ್ ಅದಾವ. ಸೊ ಕ್ಲಿಯರ್ ಆಗ್ತಾ? ನಾನ್ ಲೀನಿಯರ್ ಸೊಲ್ಯೂಷನ್ ಒಳಗ ಇಟರೇಟಿವ್ ಮೆಥಡ್ಸ್ ಒಳಗ ನಮಗೆ 2 types ಅದಾವ. ಇಟರೇಟಿವ್ ಮೆಥಡ್ಸ್ ಅಂದ್ರೆ ಗೆಸ್ ಮಾಡ್ಬೇಕು. ಓಕೆ, ಸೊ ಗೆಸ್ ಮಾಡಾಕ 2 types ಅದಾವ. ಒನ್ ಇಸ್ ಬ್ರಾಕೆಟಿಂಗ್ ಅಂಡ್ ಒನ್ ಇಸ್ ಓಪನ್ ಎಂಡ್. ಓಕೆ, ಸೊ ಬ್ರಾಕೆಟಿಂಗ್ ಒಳಗೆ ಏನ್ ಮಾಡ್ತೀವಿ ಅಂದ್ರೆ 2 ಇನಿಷಿಯಲ್ ವ್ಯಾಲ್ಯೂಸ್ ತಗೋತೀವಿ. ಸೊ 2 ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡು ಬ್ರಾಕೆಟ್ಸ್ ಹಾಕೊಂಡು ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಓಕೆ, ಓಪನ್ ಎಂಡ್ ಒಳಗೆ ಏನದ ಅಂತಂದ್ರೆ ಇನಿಷಿಯಲ್ ವ್ಯಾಲ್ಯೂಸ್ ತಗೋತೀವಿ, 1 or 2 ಇನಿಷಿಯಲ್ ವ್ಯಾಲ್ಯೂಸ್ ತಗೋತೀವಿ, ಬಟ್ ಬ್ರಾಕೆಟ್ ಹಂಗಂಗಿಲ್ಲ, ಹಂಗ ಸೊಲ್ಯೂಷನ್ ಮಾಡ್ಕೊತ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬ್ರಾಕೆಟಿಂಗ್ ಮೆಥಡ್ಸ್ ಒಳಗೆ ನಮ್ಗೆ 2 types ಅದಾವ. ಯಾವುದು? Bayesian method and false position method. ಓಪನ್ ಇದ್ರಾಗ ಓಪನ್ ಎಂಡ್ ಒಳಗ 5 types ಅದಾವ. ನ್ಯೂಟನ್ ರಾಪ್ಸನ್, secant, Muller's, fixed point and Bairstow method. Okay, these solutions we are going to see in the upcoming classes ಅಂತ ಹೇಳ್ಬೋದು. ಇವೇ ಏನದಾವ ನಾನ್ ಲೀನಿಯರ್ ಮೆಥಡ್ಸ್ ಇನ್ ದ ಸೊಲ್ಯೂಷನ್ ಅಂತೇಳಿ ಹೇಳ್ಬೋದು. ಸೊ ಎವ್ರಿವನ್ ಕ್ಲಿಯರ್ ವಿತ್ ದ ಇಟರೇಟಿವ್ ಮೆಥಡ್ಸ್? ಪ್ಲೀಸ್ ರಿಪ್ಲೈ. ಎವ್ರಿವನ್ ಕ್ಲಿಯರ್ ವಿತ್ ದ ಇಟರೇಟಿವ್ ಮೆಥಡ್ಸ್?
Yes, ma'am. Others, fast. Yes, ma'am. Others, at least reply or just raise your hands. I want everyone to reply. Yes, ma'am. Okay. Okay, we'll stop now. Next ಏನದ ಅಂತಂದ್ರೆ ನಾವು ಇವು ಹೋಗಕ್ಕಿಂತ ಪೆಲ ಯಾವುದು ಬೈಸೆಕ್ಷನ್ ಫಾಲ್ಸ್ ಪೊಸಿಷನ್ ಅವು ಹೋಗಕ್ಕಿಂತ ಆ ಮೆಥಡ್ಸ್ ಹೋಗಕ್ಕಿಂತ ಪೆಲ ನಮಗೆ ಏನದ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಹೆಂಗ್ ತಗೋತೀವಿ ಸ್ಟಾರ್ಟ್ ಹೆಂಗ್ ಇಟರೇಟಿವ್ ಪ್ರೊಸೆಸ್ ನ ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ಇಟರೇಟಿವ್ ಪ್ರೊಸೆಸ್ ನ ಸ್ಟಾಪ್ ಹೆಂಗ್ ಮಾಡ್ಬೇಕು ಓಕೆ ಆಮೇಲೆ ಅದನ್ನ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ಬೇಕು ಅಂತೇಳಿ ಸಮ್ಮ ಪಾಯಿಂಟ್ಸ್ ಅದಾವ ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ ಓಕೆ ಅಂದ್ರೆ ಪ್ರೊಸೆಸ್ ಮೆಥಡ್ಸ್ ಪ್ರೊಸೆಸ್ ಸ್ಟಾರ್ಟ್ ಹೆಂಗ್ ಮಾಡ್ಬೇಕು ಮೆಥಡ್ ಪ್ರೊಸೆಸ್ ನ ಸ್ಟಾಪ್ ಹೆಂಗ್ ಮಾಡ್ಬೇಕು ಅದನ್ನ ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ಬೇಕು ಅಂತ ಸಮ್ 2 to 3 ಪಾಯಿಂಟ್ಸ್ ಇದಾವ that will in the next class. After that we'll start with these methods. Okay. Okay, madam. Okay, today we'll stop now. We'll continue in the next class. Okay, so thank you all.